ವಿಧಾನಸಭೆ ಎಲೆಕ್ಷನ್ನಲ್ಲಿ ಸೋತು ಕಂಗೆಟ್ಟಿದ್ದ ರೇಣುಕಾಚಾರ್ಯ ಲೋಕಸಭೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ನಿನ್ನೆ ನಡೆದಂತಹ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಭಾಗಿಯಾಗಿದ್ದರು. ಇದಾದ ಬಳಿಕ ಜಿಲ್ಲೆಯ ಪ್ರಮುಖ ನಾಯಕರ ಜೊತೆ ರೇಣುಕಾಚಾರ್ಯ ಗುಪ್ತ ಸಭೆ ನಡೆಸಿದ್ದು ಈ ಬಾರಿ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವು ಈಗಾಗಲೇ ಬಹಿರಂಗವಾಗಿ ಹೇಳಿದ್ದೇವೆ, ಸರ್ವೆ ಮಾಡಲಿ, ಗೆಲ್ಲುವ ಶಕ್ತಿ ಇರೋರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಈಶ್ವರಪ್ಪನವರು ಒಂದು ಜೋಡೆತ್ತು ಇಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರವಾಸ ಮಾಡಿ ಕಟ್ಟಿ ಬೆಳೆಸಿದವರು ಶುಭವನ್ನು ಕೋರಿದರೆ ಅವರ ಅಪೇಕ್ಷೆ ಇದೆ. ದಾವಣಗೆರೆ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಗೆಲ್ಲಿಸಬೇಕಂತೇಳಿ ನಮಗೆ ಹೇಳಿದರೆ ನಾವು ಈಗಾಗಲೇ ಹೇಳಿದ್ದೀವಿ. ಜನರ ಮಧ್ಯೆ ಇರ್ತಕ್ಕಂಥವರು ಅಂಥವ್ರಿಗೆ ಟಿಕೆಟ್ ಕೊಡಿದಂತೆ ನಾವು ಹೇಳಿದ್ವಿ, ಬಹಿರಂಗವಾಗಿ ಕೇಳಿದ್ವಿ, ನಮ್ಮ ನಾಯಕರ ಮುಂದೆ ಕೇಳಿದ್ವಿ, ವೇದಿಕೆಯಲ್ಲಿ ಹೇಳಿದ್ವಿ. ಯಾರ ಹೆಸರನ್ನು ಘೋಷಣೆ ಆಗಿಲ್ಲ. ದಾವಣಗೆರೆ ಜಿಲ್ಲೆಗೆ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ ಇದ್ದಂತೆ ಲೋಕಸಭೆ ಅಭ್ಯರ್ಥಿ ಘೋಷಣೆ ಮಾಡಬೇಕವೇನ ಏಕಮುಖವಾಗಿ ಘೋಷಣೆ ಮಾಡಿ ನಾವು ಯಾರು ಒಪ್ಪಲ್ಲ. ಮತದಾರ ಅಭಿಪ್ರಾಯವನ್ನು ನೋಡಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾನು ಪ್ರಬಲ ಆಕಾಂಕ್ಷೆ ನಾನು ಹಂಗಂತೇಳಿ ಎದೆ ಹೊಡ್ಕೊಂಡು ಕೇಳಲ್ಲ. ಹೋಗಿ ದಿಲ್ಲಿಗೆ ಹೋಗ್ತೀನಿ. ನಾವು ಈ ಜಿಲ್ಲೆಯಲ್ಲಿ ಪಕ್ಷದ ಒಂದು ಕಾರ್ಯಕರ್ತರ ಮುಖಂಡರ